ಪರ್ಮಿಷನ್ ಆಫ್ ದಿ ಚೇರ್. ನಾನು ಅಲ್ಲಿ ಪರ್ಮಿಷನ್ ಕೇಳಿದ್ದೀನಿ. ನಾನು ಮೊದಲು ಕೇಳಿದ್ದೀನಿ. ತಡೀರಿ ಒಂದ್ ನಿಮಿಷ ಮಾತಾಡಿ ಕೊಡ್ತೀನಿ ಅವ್ರು ಹೇಳ್ಬೇಕಲ್ಲ. ಮಾತಾಡಿ. ಸಭಾಧ್ಯಕ್ಷರೇ, ತಾವು ಓದಿದ್ರಿ, ನಮ್ಮನ್ನೆಲ್ಲ ಮತ್ತೊಮ್ಮೆ ಎಚ್ಚರಿಸಿದ್ರಿ. ಬಹಳ ಸಂತೋಷ, ಬಹಳ ಗೌರವವಾಗಿರ್ತಕ್ಕಂಥ ವಿಚಾರವನ್ನು ತಾವು ಸಭೆ ಮುಂದೆ ಮತ್ತೆ ಇಟ್ರಿ. ಇಲ್ಲಿ ನಾವು ರಾಜ್ಯಪಾಲರ ಭಾಷಣದ ಬಗ್ಗೆ ನಾವು ಯಾರು ಕೂಡ ಮಾತಾಡಿಲ್ಲ. ನೀವು ಲೇ ಮಾಡಿದ ತಕ್ಷಣ ಸಭಾನಾಯಕರು ಮಾತಾಡಿರ್ತಕ್ಕಂಥ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಅವರೇನಿದೆ, ಇಡೀ ರಾಜ್ಯದ ಜನತೆಗೆ ಅಗೌರವ ತೋರಿಸಿದ್ದಾರೆ ಅಂದರೆ ಯಾವ ರೀತಿ ಅಗೌರವ ತೋರಿಸಿ ಅಂದರೆ ಜಸ್ಟಿಫಿಕೇಶನ್ ಕೊಡಬೇಕು. ಮತ್ತೆ ಖಂಡಿಸ್ತಿದ್ದೇವೆ ಅಂತ ಹೇಳಿದರೆ ಯಾಕೆ ಖಂಡಿಸ್ತಿದ್ದೇವೆ ಅಂತ ಹೇಳಬೇಕು. ಅದು ತೀರ್ಮಾನ ಆದ ನಂತರ ನೀವು ಸೂಚನೆ ಕೊಡಿ, ಅನುಮೋದನೆ ಕೊಡಿ, ನಾವು ಆಮೇಲೆ ಅದು ಜಸ್ಟಿಫಿಕೇಶನ್ ಸರಿ ಆದ್ರೆ ನಾವು ಒಪ್ಕೊಂತೀವಿ. ನಾವು ನೀವೇ ಬಗ್ಗೆ ಮಾತಾಡಂಗಿಲ್ಲ ಅಂತ ರಾಜ್ಯಪಾಲರ ಬಗ್ಗೆ ಮಾತಾಡಿದ್ದಾರೆ. ಆ ಮಾತಾಡಿದ್ದನ್ನ ಅವರು ಮತ್ತೆ ವಾಪಸ್ ಹೇಳ್ತಾರೆ ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದಾರೆ ಅಂತ. ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂತ ಜಸ್ಟಿಫಿಕೇಶನ್ ಕೊಡ್ಲಿ. ಸಭಾಪತಿಗಳೇ, ಭೋಜೇಗೌಡರು ಪಾಯಿಂಟ್ಗೆ ನಾನು ಸಭಾನಾಯಕರೇ, ರಾಷ್ಟ್ರೀಯ ಗೀತಕ್ಕೆ ಅವರು ಅವಕಾಶ ಕೊಡದೆ ಅವರು ಹೊರಗೋಗಿರ್ತಕ್ಕಂಥ ನಾವು ಪ್ರತಿಭಟಿಸ್ತೇವೆ ಅಂತ ಮಾತನ್ನು ಸಹಿತ ನಾವು ಹೇಳಿದ್ವಿ. ಕ್ಲಿಯರ್ ಆಗಿ ಹೇಳಿದ್ವಿ, ಅಗೌರವಾಗಿದೆ ಅಂತ ಹೇಳಿದ್ವಿ. ಹಾಗಾಗಿ 176 ನಾವು ಮೆನ್ಷನ್ ಮಾಡಿದ್ವಿ. ಗೊತ್ತಾಗಲಿಲ್ಲ ಅದು. ಅವರೆಲ್ಲ ಮಾಡಿದ್ದು ಹಿಂದಕ್ಕೆಲ್ಲ ಮಾಡಿದ್ದು ಇಲ್ಲೇ ಇದೆ. ಅಪೋಸಿಷನ್ ಮಾಡಿದ್ದೆಲ್ಲ ಇಲ್ಲೇ ಇದೆ. ಎಲ್ಲ ರಾಜ್ಯಪಾಲರು ಬಂದಾಗ ಬಂದು ಏನ್ ಮಾಡಿದ್ರೆ ಎಂಬುದು ಇಲ್ಲೆಲ್ಲ ಕ್ಲಿಯರ್ ಆಗಿದೆ. ಅವತ್ತೇನಾಯ್ತು ಇವರು ಈ ಸಮಾವೇಶ ಮಾಡಿರ್ತಕ್ಕಂಥದ್ದು ಜಂಟಿ ಅಧಿವೇಶನದ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಮಾಡತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಗ. ಈಗ ಬಿಜೆಪಿಯ ಪಕ್ಷದವರು ಅಥವಾ ವಿರೋಧ ಪಕ್ಷದವರು ಇವತ್ತು ರಾಜ್ಯಪಾಲರ ವಂದನಾ ನಿರ್ಣಯದ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ರೆ ವೆದರ್ ಇಟ್ ಈಸ್ ಅಮೌಂಟ್ಸ್ ಟು ಆನರಿಂಗ್ ದಿ ಗವರ್ನರ್, ನೀವು ಗವರ್ನರ್ ಗೌರವಿಸ್ತೀರಾ ಇಲ್ವಾ ಅಂತ ಹೇಳುವಂತದ್ದು ಹೇಳ್ಬೇಕು. ಈಗ ನಾನು ಮಂಡನೆ ಮಾಡಿದ್ದೇನೆ, ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತಾದ್ರೆ ನೀವು ಉದ್ದೇಶ ಏನು? ಉದ್ದೇಶ ಏನು? ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತಂದ್ರೆ ರಾಜ್ಯಪಾಲರ ಆಗ್ತದೆ ಅಂತ ಭಾಷಣದ ಮೇಲೆ ಅವಕಾಶ ಕೊಡಿ. ಅವ್ರು ಮಾತಾಡೋದು ಬಿಡ್ತೀರಿ? ಕೇಳಿರಂತೆ ನಾನು ಐವಾನ್ ಡಿಸೌಜ ಅವರು ಹೇಳಿದ ಮಾತಕ್ಕೆ ಮಾತ್ರ ಅವ್ರನ್ನೆಲ್ಲ ಯಾಕೆ ಎಲ್ಲ ಬೀಳಂಗಿದ್ರೆ ಚರ್ಚೆ ಆದ ನಂತರ ಅವ್ರ ಅಧ್ಯಕ್ಷ ಮಾಡಿದ ನಂತರ ತಾವು ರಾಜ್ಯಪಾಲರ ಭಾಷಣ ಮೇಲೆ ಮಾತಾಡಿ ಪ್ರಸ್ತಾವ ಮಾಡಿ ತಾವು ಇಲ್ಲಿ ಪೀಠದಲ್ಲಿದ್ದಾಗಲೇ ಅವ್ರಿಗೆ ಅನುಮೋದನೆ ಕೊಟ್ರಿ. ಅವ್ರು ಪ್ರಾರಂಭ ಮಾಡಿದ್ರು, ರಮೇಶ್ ಅವರು ಅನುಮೋದನೆ ಮಾಡಿದ್ರು, ಮತ್ತೆ ಅವ್ರನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಮತ್ತೆ ಉಪಸಭಾಪತಿಗಳು ಬಂದ ಮೇಲೆ ಸಹಿತ ಅವ್ರಿಗೆ ಅವಕಾಶ ಕೊಟ್ಟಿದ್ರಿ. ಅದು ಮುಂದುವರಿತಾ ಇದೆ, ಅದನ್ನ ಕಂಪ್ಲೀಟ್ ಮಾಡಬೇಕು ಮೊದಲು. ಇವರು ಈಗ ಅಗೌರವ ತೋರಿಸ್ತಾ ಇದ್ದಾರೆ ಅವರ ನಾವ ರಾಜ್ಯಪಾಲರ ಬಗ್ಗೆ ಅಗೌರವ ತೋರಿಸ್ತಾ ಇದ್ದಾರೆ ಅವರ ನಾವು. ಒಂದ್ ನಿಮಿಷ ರೀ, ಕುತ್ಕೊಳ್ರಿ. ಆಡಳಿತ ಪಕ್ಷದವರ ಅದಕ್ಕೆ ಉತ್ತರ ಕೊಡ್ಲಿ ಸರ್. ಅವರು ಏಕಾಏಕಿ ನಮ್ಮ ಮೇಲೆ ಆಗ್ತಾರಲ್ಲ ಸರ್. ರಾಜ್ಯಪಾಲರಿಗೆ ನಾವು ಗೌರವ ಕೊಡ್ತೇವೆ ಸರ್. ರಾಜ್ಯಪಾಲರು ಬಿಡೋದಿಲ್ಲ ಅವರು. ನಾವು ರಾಜ್ಯಪಾಲರ ಭಾಷಣ ನಮ್ಮ ಸರ್ಕಾರದ ಭಾಷಣ ಒಪ್ಕೊಳ್ಳೋದು ಪ್ರಶ್ನೆ ಬರೋದಿಲ್ಲ. ನೀವು ಓದಿದ್ದನ್ನ ನಾವು ಗೌರವಿಸಿದ್ದೇವೆ. ಎರಡೂ ಕಡೆಗೂ ಸಮಜಾಯಿಸಿ ಕೊಡಬೇಕು, ಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆ ಇರೋದೇನು, ಗವರ್ನರ್ ಅವರು ಮಾಡಿದ ಭಾಷಣದ ಮೇಲೆ ವಂದನಾ ನಿರ್ಣಯ ಸ್ವೀಕರಿಸೋದು. ನಾವ್ಯಾರಾದ್ರೂ ವಿರೋಧ ಮಾಡಿದ್ದೀವಾ? ಮಾಡಿಲ್ಲ. ನಾವು ಚರ್ಚೆ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಒಂದು ನಿಮಿಷ. ವಿರೋಧ ಮಾಡಿರೋರು ಯಾರು? ಸರ್ಕಾರದವರು. ಇರಿ, ನಿಮ್ಮ ಅಮೌಂಟ್ ನಿಮ್ಮ ಹತ್ರ ಇಟ್ಕೊಂಡಿರಿ.
ಮಾತಾಡಿ ಪ್ರಯತ್ನ ಮಾಡಿದ್ರೆ ನಿಮ್ಮ ನಡುವೆ ಇವ್ರಿಗೆ ಏನಾರ ಕಾಮನ್ ಸೆನ್ಸ್ ಐತಿಲ್ರಿ? ಏನ್ರಿ ನಡು ನೋಡಿ ಎದ್ದೆದ್ ಮಾತಾಡುದು? ಈಗ ನಾವು ಹೇಳಿದ್ದು ನೀವು ವಿರೋಧ ಮಾಡಿದ್ರಿ. ಈಗ ನಿಂದನೆ ಮಾಡಿದವರು ನೀವೇ, ವಂದನೆ ಮಾಡೋದು ನೀವೇ ಆಗಬಾರ್ದು, ಎರಡೂ ಒಟ್ಟೊಟ್ಟಿಗೆ ಹೋಗಬಾರ್ದು. ಈಗ ನಿಮ್ಮದು ನಿಂದನೆಯ ಅಥವಾ ವಂದನೆಯ ತೀರ್ಮಾನ ಕೊಡಿ, ಇದು ನಮ್ಮ ಪ್ರಶ್ನೆ ಆಗಿತ್ತು. ಈಗ ಮಾನ್ಯ ಸದಸ್ಯರು ಒಂದು ಮಾತನ್ನು ಹೇಳ್ತಾರೆ, ನಾವಿವಾಗ ಒಂದನೇ ನಿರ್ಣಯ ಮಂಡಿಸ್ತಾ ಇದ್ದೀವಿ, ನೀವು ವಿರೋಧ ಮಾಡಿ ಅವರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ನಾವು ಮಾಡೋದಿಲ್ಲ, ಇದು ಅಪಮಾನ ಅಲ್ಲ. ನಮಗೆ ಸ್ಪಷ್ಟನೆ ಬೇಕಾಗಿದೆ, ನಿಮ್ಮದು ಒಂದನೆಯ ನಿಂದನೆಯ. ಇದಕ್ಕೆ ಇದುವರೆಗೂ ಅವರು ಉತ್ತರ ಕೊಡ್ತಾ ಇಲ್ಲ ಮಾನ್ಯ ಸಭಾಪತಿಗಳೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.